ಕರ್ನಾಟಕವನ್ ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳು ದಿನಾಂಕ 9/9/2023 ಶನಿವಾರ ಮತ್ತು 10/9/2023 ಭಾನುವಾರ ನಡೆಯುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ವಿಜಯಪುರ ಟೌನ್ ಬಲಿಜ ಸಂಗಾರಿ ಇವರುಗಳ ಸಹಯೋಗದೊಂದಿಗೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಬಲಿಜ ಯುವ ಸಮೂಹ ದೇವನಹಳ್ಳಿ ತಾಲೂಕು ವಿಜಯಪುರ ಕ್ರಿಕೆಟ್ ಟೂರ್ನಮೆಂಟ್ನ ಅನ್ನಮಯ್ಯ ತಂಡದ ಮಾಲೀಕರು ಎಲ್ ಕೇಶವರವರು, ಆನಿಕಲ್ ತಿಮ್ಮಯ್ಯ ತಂಡದ ಮಾಲೀಕರು ಬಲಮುರಿ ಶ್ರೀನಿವಾಸ್, ಸಾವಿತ್ರಿ ಬಾಯ್ಪುಲೆ ತಂಡದ ಮಾಲೀಕರು ವಿಎಂ ದೊಡ್ಡವೇಮಣ್ಣ, ಶ್ರೀ ರಾಮಾನುಜಾಚಾರ್ಯ ತಂಡದ ಮಾಲೀಕರು ಎಸ್ಎಲ್ವಿ ನಾಗಮೂರ್ತಿ, ಶ್ರೀ ಕೃಷ್ಣದೇವರಾಯ ತಂಡದ ಮಾಲೀಕರು ತಿರುಮಲ ಚಂದ್ರು, ಯೋಗಿ ಯತೀಂದ್ರ ತಂಡದ ಮಾಲೀಕರು ಆರ್ ಮುನಿರಾಜು ಹಾಗೂ ಒಟ್ಟು 6 ತಂಡಗಳು ಭಾಗವಹಿಸುತ್ತವೆ. ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳು ದಿನಾಂಕ 9/9/2023 ಶನಿವಾರ ಮತ್ತು 10/9/2023 ಭಾನುವಾರದಂದು 2 ದಿನಗಳ ಕಾಲ ಆಕರ್ಷಕ ಆಟಗಾರರಿಂದ ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಉದ್ಘಾಟನೆ 9/9/2023 ಶನಿವಾರ ಬೆಳಗ್ಗೆ 8 ಗಂಟೆಗೆ ಸರ್ಕಾರಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಶ್ರೀ ಕ್ಷೇತ್ರ ಕೈವಾರ ಮಠದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಾಕ್ಟರ್ ಎಂಆರ್ ಜಯರಾಮ್ ರವರು ಸಾನ್ನಿಧ್ಯವನ್ನ ವಹಿಸುವರು. ವಿಜಯಪುರ ಬಲಿಜ ಸಂಘದ ಅಧ್ಯಕ್ಷರಾದ ಆರ್ ಮುನಿರಾಜುರವರು ಅಧ್ಯಕ್ಷತೆಯನ್ನ ವಹಿಸುವರು. ವಿಜಯಪುರ ಪುರಸಭೆ ಅಧ್ಯಕ್ಷಿಣಿ ವಿಮಲಾ ಬಸವರಾಜು ಅವರು ಪಂದ್ಯಾವಳಿಗಳಿಗೆ ಚಾಲನೆಯನ್ನ ನೀಡುವರು. ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳ ಸಮಾರೋಪ ಸಮಾರಂಭ ದಿನಾಂಕ 10/9/2023 ಭಾನುವಾರದಂದು ಸಂಜೆ 4 ಗಂಟೆಗೆ ನಡೆಯುತ್ತದೆ. ವಿಜಯಪುರ ಟೌನ್ ಬಲಿಜ ಸಂಘದ ಅಧ್ಯಕ್ಷ ಆರ್ ಮುನಿರಾಜುರವರು ಅಧ್ಯಕ್ಷತೆಯನ್ನ ವಹಿಸುವರು. ಬೆಂಗಳೂರು ಚಾಮರಾಜಪೇಟೆ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಕೆ ಜಗದೀಶ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಕ್ರಿಕೆಟ್ ಪ್ರೇಮಿಗಳು ಅಭಿಮಾನಿಗಳು 2 ದಿನಗಳ ಕಾಲ ನಡೆಯಲಿರುವ ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳನ್ನು ನೋಡಿ ಆನಂದಿಸಿ ಪ್ರೋತ್ಸಾಹಿಸಬೇಕೆಂದು ಕ್ರಿಕೆಟ್ ಪ್ರೇಮಿಗಳಲ್ಲಿ ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತವನ್ನ ಕೋರುವವರು ನ್ಯೂಸ್ ಕರ್ನಾಟಕ 1 ತಂಡ ಪ್ರಧಾನ ಸಂಪಾದಕ ಎಸ್ ಕಾರ್ತಿಕ್ ಕುಮಾರ್, ಸಹ ಸಂಪಾದಕ ಎಸ್ ಸುನೀಲ್ ಕುಮಾರ್, ವರದಿಗಾರ ಎ ಸೀತಾರಾಮ್, ಹಿನ್ನೆಲೆ ಧ್ವನಿ ಅಪೂರ್ವ ರಾಘವೇಂದ್ರ. ದೇವನಹಳ್ಳಿ ವರದಿ. ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ 2023-24 ಸುದ್ದಿ ನ್ಯೂಸ್ ಕರ್ನಾಟಕ 1ನಲ್ಲಿ. ಗ್ರಾಮೀಣ ಯುವ ಪ್ರತಿಭೆಗಳಿಗೆ ಕ್ರೀಡಾ ಪ್ರೋತ್ಸಾಹ ಅತ್ಯಗತ್ಯ ಸಚಿವ ಕೆಎಚ್ ಮುನಿಯಪ್ಪ. ಪ್ರತಿಯೊಬ್ಬ ಯುವಕರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಲು ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಬಹುಮುಖ್ಯ. ಗ್ರಾಮೀಣ ಭಾಗಗಳಲ್ಲಿ ಕ್ರೀಡಾ ಯುವಕರನ್ನ ಗುರುತಿಸಿ ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಿ ಸಾಧನೆಗೈದಂತಹ ಕ್ರೀಡಾಗಾರರನ್ನು ಗೌರವಿಸುವುದರಿಂದ ಸಾಧನೆಗೆ ಬೆಂಬಲ ನೀಡಿದಂತಾಗುತ್ತದೆ ಎಂದು ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ 2023-24 ಸಾಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಪ್ರಾಂಶುಪಾಲರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ದೀಪ ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಇಂದಿನ ಪಂದ್ಯಾವಳಿಯಲ್ಲಿ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸಿ ಗ್ರಾಮೀಣ ಯುವಕರ ಕ್ರೀಡೆಗೆ ಪ್ರೋತ್ಸಾಹ ಸದಾ ಸಿದ್ದನಾಗಿದ್ದೇನೆ. ಅತ್ಯಂತ ಬಡತನದಲ್ಲಿ ಬೆಳೆದು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ನನ್ನ ಸಹಕಾರ ನಿರಂತರವಾಗಿರುತ್ತದೆ ಎಂದರು. ಮನಸ್ಸು ಮತ್ತು ದೇಹ ಸದೃಢವಾಗಿದ್ದರೆ ಇಂತಹ ಸಾಧನೆಯನ್ನ ಕೂಡ ಮಾಡಬಹುದು. ಅದಕ್ಕಾಗಿ ಇಂತಹ ದೈಹಿಕ ಕ್ರೀಡೆಗಳಲ್ಲಿ ಯುವಕರು ಹೆಚ್ಚಾಗಿ ಭಾಗವಹಿಸಬೇಕು ಹಾಗೂ ಕ್ರೀಡೆಯಲ್ಲೂ ಸಹ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆಯನ್ನಾಗೈದು ನಾವು ಹುಟ್ಟಿದ ದೇಶದ ಮಣ್ಣಿನ ಕೀರ್ತಿ ಪತಾಕೆಯನ್ನ ಹಾರಿಸಬಹುದು ಎಂದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನ ನೀಡಿದರು.
ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ದ್ಯಾವರಹಳ್ಳಿ ವಿ ಶಾಂತಕುಮಾರ್, ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಸ್ಆರ್ ರವಿಕುಮಾರ್, ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷರುಗಳಾದ ಎಂಮೂರ್ತಿ, ಎಂಎನ್ ನಾರಾಯಣಸ್ವಾಮಿ, ಖಾದಿ ಗ್ರಾಮೋದ್ಯೋಗ ಸಂಘದ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ನಾಗೇಗೌಡ, ಸಚಿವರ ಆಪ್ತ ಸಹಾಯಕರಾದ ಚಿಂತಾಮಣಿ ಶ್ರೀನಿವಾಸ್ ಹಾಗೂ ತಾಲೂಕು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು, ಸದಸ್ಯರು ಮತ್ತು ಆಟಗಾರರು, ಶಿಕ್ಷಕ ಶಿಕ್ಷಕಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದ್ದೇನೆ. 100 ನಿಂದ 800 ಮೀಟರ್ ರನ್ನಿಂಗ್ ರೇಸ್, ಫುಟ್ಬಾಲ್, ವಾಲಿಬಾಲ್, ಖೋಖೋ ಮತ್ತು ಎಲ್ಲ ಆಟಗಳನ್ನು ಪ್ರದರ್ಶನ ಮಾಡಿ ಆಯ್ಕೆ ಮಾಡುವಂಥ ಕೆಲಸಕ್ಕೆ ಪ್ರಿನ್ಸಿಪಾಲ್ಸ್ ಎಲ್ಲ ಸೇರಿದ್ದಾರೆ, ಉಪಾಧ್ಯಾಯರೆಲ್ಲ ಸೇರಿದ್ದಾರೆ. ಅತ್ಯುತ್ತಮವಾದಂಥ ಕ್ರೀಡಾಪಟುಗಳು ಮತ್ತು 22 ಕಾಲೇಜಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಎಲ್ಲ ಒಟ್ಟು 1200 ಮಕ್ಕಳು ಭಾಗವಹಿಸಿದ್ದಾರೆ. ಇದು ಯಶಸ್ವಿಯಾಗಲಿ. ಅವರು ಇಲ್ಲಿಂದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಕ್ರೀಡಾಪಟುಗಳು ಸೆಲೆಕ್ಟ್ ಆಗಲಿ, ಅತ್ಯುತ್ತಮವಾದಂಥ ಪ್ರದರ್ಶನ ಮಾಡಲಿ, ಭಾಗವಹಿಸಲಿ ಮತ್ತು ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಹೆಸರು ತರುವಂಥದ್ದಾಗಲಿ ಅಂತ ಶುಭ ಕೋರ್ತೇನೆ. ಜೀವನದಲ್ಲಿ ಇವೆಲ್ಲ ಕೂಡ ಹಾಸುವಕ್ಕಾಗಿ ವಿದ್ಯಾಭ್ಯಾಸದಲ್ಲಿ ಕಲೆ ಮತ್ತು ಈ ಸ್ಪೋರ್ಟ್ಸು ಇವೆಲ್ಲ ಕೂಡ ಅಂಗಗಳಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಕೇವಲ ವಿದ್ಯಾಭ್ಯಾಸ ಒಂದೇ ಆಗೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ಆಟ ಪಾಠ ಇರಬೇಕು, ಕಲೆ ಇರಬೇಕು, ಎಲ್ಲ ಇದ್ದಾಗೆ ಕೂಡ ಅದು ಪೂರ್ತಿ ಆಗುವಂಥದ್ದು. ಅಂಥ ಕೆಲಸವನ್ನು ಇವತ್ತು ಇಲ್ಲಿನ ವಿಶೇಷವಾಗಿ ದೇವನಹಳ್ಳಿ ತಾಲೂಕಿನ PU ಕಾಲೇಜಿನ ಪ್ರಿನ್ಸಿಪಾಲರಾದಂಥ ಶಿವಮೂರ್ತಿಯವರ ನೇತೃತ್ವದಲ್ಲಿ DDP ಮುಂಟೂಶಣ್ಣನವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಾಯಸವಣರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ದೇವನಹಳ್ಳಿ ತಾಲೂಕಿನ ಮತ್ತೋರ್ವ ಮುಖಂಡರು, ಮಾಜಿ ಪುರಸಭಾ ಅಧ್ಯಕ್ಷರಾದಂತಹ ಎಂ ಮೂರ್ತನವರು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರಾಮಚಂದ್ರಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರೆ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಮುಂದೆ ಬಾಪ ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಚಾಲನೆ ಕೊಟ್ಟಿದ್ದಾರೆ. ಬಹಳ ಬಿರುಸಿನಿಂದ 10 ಜನ ವಿದ್ಯಾರ್ಥಿಗಳು ತರಬೇತಿಯಿಂದ ಹೋಗ್ತಾ ಇದ್ದಾರೆ. ಪ್ರಥಮ ಸ್ಥಾನ